ಎಲ್ಲರಿಗೂ ನಮಸ್ಕಾರ. ನಾನು ನವೀನ್, ಕರ್ನಾಟಕ ರಾಷ್ಟ್ರ ಮಿತ್ರ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದ್ದೇನೆ. ಈಗ ರಾಷ್ಟ್ರೀಯ ಹೆದ್ದಾರಿ 275ರ ಜ್ಯೋತಿ ಸರ್ಕಲ್ ಬಳಿ ಇದ್ದೇನೆ ನಾನೀಗ. ನೋಡಿ, ಇಲ್ಲಿ ರಸ್ತೆ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಗಾಡಿಗಳ ಓಡಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಶಾರದಾ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಸೈಂಟ್ ಜೋಸೆಫ್ ಸ್ಕೂಲ್ ಇದೆ. ಇಲ್ಲಿ ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತದೆ. ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತಿದೆ. ಈಗ ನೋಡಿ ಯಾವ ರೀತಿ ಇದೆ ಅಂತೆಲ್ಲ ಒಂದು ತೋರಿಸ್ತೇನೆ. ಇಲ್ಲಿ ನಮ್ಮ ಆಟೋ ಚಾಲಕರು ಕೂಡ ಇದ್ದಾರೆ. ಇಲ್ಲಿ ಅವರು ನಿಮಗೆ ತಿಳಿಸ್ತಾರೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮಾತಾಡಿ. ಇದು ಜ್ಯೋತಿ ಸರ್ಕಲ್ ಸುಳ್ಯ. ಯಾಕೆಂದರೆ ಹೇಳಿದರೆ ಇದು ಮೈನ್ ಒಂದು ಜಂಕ್ಷನ್ ಪಾಯಿಂಟ್. ಯಾಕೆಂದರೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿಯುವಂಥ ಒಂದು ಸೈಂಟ್ ಜೋಸೆಫ್ ಸ್ಕೂಲ್, ಮತ್ತೊಂದು ಶಾರದಾ ಪದವಿ ಪೂರ್ವ ಕಾಲೇಜು, ಹಾಗೆ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಇಲ್ಲಿ. ಆದ್ದರಿಂದ ಇಲ್ಲಿ ತುಂಬ ಬ್ಲಾಕ್ ಆಗ್ತದೆ. 1 ಗಂಟೆ ಸಹ ಬೆಳಿಗ್ಗೆ 1 ಗಂಟೆ ಬ್ಲಾಕ್ ಆಗ್ತದೆ. ಇಂಥ ಜಂಕ್ಷನ್ನಲ್ಲಿ ಅವೈಜ್ಞಾನಿಕವಾಗಿ ಈ ಪೈಪ್ಲೈನನ್ನು ಕಾಮಗಾರಿಯನ್ನು ಮಾಡಿ ಅದನ್ನು ಸರಿಯಾಗಿ ಮುಚ್ಚದೆ ಜನರಿಗೆ ತೊಂದರೆಯನ್ನುಂಟು ಮಾಡಿದ್ದಾರೆ. ಇದರಲ್ಲಿ ಯಾವಾಗಲೂ ದ್ವಿಚಕ್ರ ವಾಹನದವರು ಮತ್ತು ಪಾದಚಾರಿಗಳು ಬಿದ್ದು, ಮತ್ತು ವಿದ್ಯಾರ್ಥಿಗಳು ಸಹ ಇಲ್ಲಿ ಕಾಲು ಎಡಗಿ ಬಿದ್ದು ಸುಮಾರು ಜನಕ್ಕೆ ಗಾಯ ಆಗಿದೆ. ಆದರೂ ಕೂಡ ಇಲ್ಲಿಯ ಪಂಚಾಯತ್ ಆಗಲಿ, ಇಲ್ಲಿಯ ಸರ್ಕಾರಿ ಕಚೇರಿಗಳಾಗಲಿ ಇದರ ಒಂದು ಯಾರು ಸಹ ಕ್ರಮವನ್ನು ಕೈಗೊಳ್ಳುವುದಿಲ್ಲ. ಕಣ್ಣು ಕಾಣದಂತೆ ಕುರುಡರಂತೆ ವರ್ತಿಸುವಂಥ ದುಷ್ಟ ರಾಜಕಾರಣಿಗಳು ಸುಳ್ಯದಲ್ಲಿದ್ದಾರೆ. ಅದರಿಂದ ಈ ಪರಿಸ್ಥಿತಿ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರವೇ ಸುಳ್ಯದಲ್ಲಿ ಮುಖ್ಯ. ಭ್ರಷ್ಟಾಚಾರದ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇಲ್ಲಿ ಸುಳ್ಯದಲ್ಲಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದರೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಇಲ್ಲದೆ ಇಂಥದ್ದೆಲ್ಲ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಈ ರೀತಿ ಯಾರು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿರ್ಬೋದು, ಮೊನ್ನೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಡಾಮರ್ ಹಾಕಿ. 2 ದಿನದಲ್ಲಿ ಅದು ಎದ್ದು ಹೋಗಿದೆ. ಯಾಕೆಂದರೆ ಅದಕ್ಕೆ ಡಾಮರ್ ಇಲ್ಲ, ಕಲರ್ ಹಾಕಿ ಬರೀ ಜಲ್ಲಿಯನ್ನು ತೇಪೆ ಮಾಡಿ ಈ ರೀತಿಯೆಲ್ಲ ಭ್ರಷ್ಟಾಚಾರದಿಂದಾಗಿ ನಮಗೆಲ್ಲ ಎಲ್ಲರಿಗೂ ಅನಾನುಕೂಲ ಇದೆ. ರಿಕ್ಷಾದವರಿಗಾಗಲಿ, ಪ್ರತಿಯೊಂದು ವಾಹನದವರಿಗೂ, ಅದೇ ರೀತಿ ಎಲ್ಲ ಪಾದಚಾರಿಗೂ ಎಲ್ಲರಿಗೂ ತೊಂದರೆ ಇದೆ. ಅವರಿವರು ಅಂತೇನಿಲ್ಲ. ಈಗ ಆಂಬುಲೆನ್ಸ್ನವ್ರು ಬಂದರೆ ಅವರಿಗೆ ಸಹ ಭಾರಿ ಕಷ್ಟ ಆಗ್ತದೆ. ಇಲ್ಲಿ 1 ಗಂಟೆ ಬ್ಲಾಕ್ ಬೆಳಿಗ್ಗೆ, ಸಂಜೆಯಲ್ಲಿ ಈಗ ನೋಡಿ ಹೊತ್ತಲ್ಲಿ ಫುಲ್ ಬ್ಲಾಕ್ ಆಗ್ತದೆ. ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಎಲ್ಲರೊಟ್ಟಿಗೆ ಕೇಳಿಕೊಳ್ತೇವೆ. ಆದರೆ ಯಾರೂ ಸಹ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೌದು ನೋಡಿ, ಇವರು ಆಟೋ ಚಾಲಕರವರು ಈಗ ಸ್ವಲ್ಪ ನೋಡಿ, ಈಗ ಒಂದು 5 ನಿಮಿಷ ಮೊದಲು ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದಂತೆ. ಬೈಕ್ ಸ್ಕಿಡ್ ಆಗಿ ಬಿದ್ದು ಹಾಸ್ಪಿಟ್ಲಿಗೆ ಕಳಿಸಿದಾರಂತ ಹೇಳ್ತಾ ಇದ್ದಾರೆ ಅವರು. ಇತ್ತೆ ಒಂದು 10 ನಿಮಿಷ ಮುಂಚೆ ನೋಡಿ, ಇವರು ಸೇರಿ ಈಗ ಆಟೋ ಚಾಲಕರು ಸೇರಿ ಈಗ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಬೇಜವಾಬ್ದಾರಿ. ಇಲ್ಲಿಯ ಶಾಸಕರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಳ್ಳಿದ್ರೆ. ಇದು ರಾಷ್ಟ್ರೀಯ ಹೆದ್ದಾರಿ 275 ಇಲ್ಲಿ ನೋಡಿ. ಇಲ್ಲಿ ಶಾರದಾ ಪದವಿ ಪೂರ್ವ ಸ್ಕೂಲ್ ಇದೆ. ಇಲ್ಲಿ ಜ್ಯೋತಿ ಸರ್ಕಲ್ ಬಳಿ ನೋಡಿ ಎಷ್ಟು ಬೇಜವಾಬ್ದಾರಿತನಂತಂದರೆ, ಇಲ್ಲಿ ಯಾವ ಅಧಿಕಾರಿಗಳಾಗಲಿ, ಸಂಸದರಾಗಲಿ ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾರೆ. ಇದು ಈ ಥರ ಆಗಿ 1 ವಾರ ಆಯಿತು. ಈಗ ಯಾರು ಕೂಡ ಇದರ ಗಮನ ಹರಿಸ್ತಾ ಇಲ್ಲ. ಈಗ ಇವರು ಆಟೋ ಚಾಲಕನವರು ಸೇರಿ ಇದೊಂದು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ನೋಡಿ ಎಷ್ಟು ಬೇಜವಾಬ್ದಾರಿತನಂತಂದರೆ, ಇಲ್ಲಿ ಅವರು ಹೇಳಿದ ಹಾಗೆಯೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದ್ದೀರಿ ಸುಳ್ಯದಲ್ಲಿ. ನೋಡಿ ವಾಹನ ಸವಾರರು ಎಷ್ಟು ಕಷ್ಟಪಟ್ಟು ಓಡ್ತಾ ಇದ್ದಾರೆ ನೋಡಿ ಅಲ್ಲಿ. ನೋಡಿ ನಡುವರು ನೋಡಿ, ಇದು ಗುಂಡಿಯಾದ ಕಾರಣ ಇವರಲ್ಲಿ ಸ್ವಲ್ಪ ಬಾಳೆಗಿಡವನ್ನು ನೆಟ್ಟಿದ್ದಾರೆ. ನೋಡಿ ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ, ಅವರು ಎಷ್ಟು ಕಷ್ಟಪಟ್ಟು ಅನುಭವಿಸ್ತಿದ್ದಾರೆ ಇಲ್ಲಿ. ನಾನು ತೋರಿಸ್ತೀನಿ ಈಗ ನೋಡಿ. ಒಂದು 5 ನಿಮಿಷದಲ್ಲಿ ಇಲ್ಲಿ ಫುಲ್ ಟ್ರಾಫಿಕ್ ಆಗ್ತದೆ.